ನೋಡಿ, ಮಾಗಡಿ MLA ಬಾಲಕೃಷ್ಣ ಅವರು, ಅದರ ಜೊತೆಗೆ ಮಾಜಿ ಸಚಿವರಾದಂತಹ ಚಲುವರಾಯಸ್ವಾಮಿ ಇಬ್ಬರೂ ಕೂಡ JDS ಪಕ್ಷದಲ್ಲೇ ಇದ್ದು ಅಲ್ಲಿಂದ ಕಾಂಗ್ರೆಸ್ಗೆ ಹೋದಂಥವರು. ಕಾಂಗ್ರೆಸ್ಗೆ ಹೋಗಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ MLA ಕೂಡ ಆಗಿದ್ದಾರೆ, ಒಬ್ಬರು ಮಿನಿಸ್ಟ್ರು ಕೂಡ ಆಗಿದ್ದರು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ. ಅದಾದ ಮೇಲೆ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿಲ್ಲ. ಬಟ್ ಇಬ್ಬರೂ ಕೂಡ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸ್ಥಾನಮಾನ ಸಿಗಬೇಕು. ಮೊದಲನೇ ಲಿಸ್ಟಲ್ಲಂತೂ ನಮ್ಮ ಹೆಸರು ಬರಲಿಲ್ಲ, ಎರಡನೇ ಲಿಸ್ಟಲ್ಲಾದರೂ ನಮ್ಮ ಹೆಸರು ಇರಬೇಕು ಅಂತ ಹೇಳಿ ಶತಾಯ ಗತಾಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಾನಾ ರೀತಿಯ ಕಸರತ್ತು ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ನೀವು ಗಮನಿಸ್ಬೋದು, ಬಾಲಕೃಷ್ಣ ಅವರು ಯಾವುದೇ ಸ್ಟೇಟ್ಮೆಂಟ್ ಕೊಡಲಿ ಅಥವಾ ಚಲುವರಾಯಸ್ವಾಮಿಯವರು ಯಾವುದೇ ಸ್ಟೇಟ್ಮೆಂಟ್ ಕೊಡಲಿ, ಡೈರೆಕ್ಟಾಗಿ ದೇವೇಗೌಡರ ಕುಟುಂಬಕ್ಕೆ ಹೋಗ್ತಾರೆ, ಕುಮಾರಸ್ವಾಮಿಯವರ ವಿಚಾರಕ್ಕೆ ಹೋಗ್ತಾರೆ. ಇದು ಎರಡೇ ಅವರು ಇತ್ತೀಚೆಗಂತೂ ಮಾತನಾಡ್ತಾ ಇರುವಂತಹ ವಿಚಾರ. ಒಂದು ದೇವೇಗೌಡರ ಬಗ್ಗೆ ಮಾತಾಡೋದು, ಇಲ್ಲ ಕುಮಾರಸ್ವಾಮಿಯವರ ಬಗ್ಗೆ ಮಾತಾಡೋದು. ಇದು ಎರಡು ಬಿಟ್ಟರೆ ಬಾಲಕೃಷ್ಣ ಅವರಿರ್ಬೋದು, ಚಲುವರಾಯಸ್ವಾಮಿಯವರಿರ್ಬೋದು, ಇನ್ಯಾವುದೇ ರೀತಿ ಕೆಲಸಗಳನ್ನು ಮಾಡ್ತಾ ಇಲ್ಲ. ನೀವು ಗಮನಿಸ್ಬೋದು, ಪ್ರತಿ ಬಾರಿ ಅವರು ಕೊಟ್ಟಂಥ ಹೇಳಿಕೆಗಳಿಗೆ ಬರ್ತಾ ಇರುವಂತಹ ಕಮೆಂಟ್ಗಳು, ಬಕೆಟ್ ಹಿಡಿಯೋದನ್ನು ಬಿಡಿ, ಸಚಿವ ಸ್ಥಾನಕ್ಕೋಸ್ಕರ ಹಂಗೆ ಮಾತಾಡ್ತಾ ಇದ್ದೀರಾ, ಹಿಂಗೆ ಮಾತಾಡ್ತಾ ಇದ್ದೀರಾ, ಇದನ್ನು ಬಿಟ್ಟರೆ ಬೇರೆ ಏನೂ ಕೂಡ ಬರ್ತಾ ಇಲ್ಲ. ಚಲುವರಾಯಸ್ವಾಮಿ ಅವರು ಕಳೆದ ಕೆಲ ದಿನಗಳ ಹಿಂದೆ, ಅಂದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಅವ್ರು ಆಗ್ತಾರೆ ಅಂತ ಕನ್ಫರ್ಮ್ ಆದಮೇಲೆ ಒಂದು ಮಾತನ್ನು ಹೇಳ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಕ್ಕೆ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಗುತ್ತೆ, ಖಂಡಿಸ್ತಾರೆ, ಅವರು ಕ್ಷಮೆ ಕೇಳಬೇಕು ಅನ್ನುವ ಆಗ್ರಹಗಳು ಕೂಡ ಕೇಳಿಬರುತ್ತೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದಕ್ಕೆ ದೇವೇಗೌಡರ ಮನೆಯಲ್ಲಿ ಸೂತಕದ ವಾತಾವರಣ, ಅದಾದಮೇಲೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಗೊತ್ತು. ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸಮಾರಂಭದ ದಿನವೇ ದೇವೇಗೌಡರು ಮನೆಗೆ ಹೋಗಿ ಯಡಿಯೂರಪ್ಪ ಕೊಟ್ಟಂತಹ ಬೊಕ್ಕೆನೇ ದೇವೇಗೌಡರಿಗೆ ಕೊಟ್ಟು ಅದೊಂದು ಸುದ್ದಿ ಆಯಿತು ಬಿಡಿ, ಅದಾಗೋಯ್ತು. ಕೊಟ್ಟುಬಿಟ್ಟು ಅವರ ಆಶೀರ್ವಾದ ಪಡ್ಕೊಂಡು ಬರ್ತಾರೆ. ಆಗ ಏನಂತ ಹೇಳ್ತಾರೆ, ಸುತುಕದ ಮನೆಗೆ ಹೋಗಿ ಆಶೀರ್ವಾದ ಪಡ್ಕೊಂಬಂದ್ರಲ್ಲ ಅಂತ ಹೇಳಿ JDS ಕಾರ್ಯಕರ್ತರುಗಳು, ಅಭಿಮಾನಿಗಳು ಮಾತಾಡ್ಕೊಳ್ತಾರೆ. ಅಂದರೆ ಇವರಿಬ್ಬರು ಅಲ್ಲಿ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಕೆಲಸಗಳನ್ನು ನೋಡಿ, ಅದರ ಜೊತೆಗೆ ನಿಮ್ಮ ಜಿಲ್ಲೆಗೆ ಬರಬೇಕಾದಂತಹ ಅನುದಾನಗಳನ್ನು ಬಿಡುಗಡೆ ಮಾಡಿಸ್ಕೊಳ್ಳಿ, ನಿಮ್ಮ ತಾಲೂಕನ್ನು ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರೆ, ಇವರಿಬ್ಬರಿಗೆ ಬರೀ ದೇವೇಗೌಡರು ಫ್ಯಾಮಿಲಿ, ಕುಮಾರಸ್ವಾಮಿಯವರ ಫ್ಯಾಮಿಲಿನೇ, ಕುಮಾರಸ್ವಾಮಿಯವರೇ ಜಪ ಆಗಿಬಿಟ್ಟಿದೆ ಅಂತ ಹೇಳಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರು ವಿಚಾರ ಬಂದರೆ, ಬಾಲಕೃಷ್ಣ ಅವರ ವಿಚಾರ, ಚಲುವರಾಯಸ್ವಾಮಿಯವರ ವಿಚಾರ ಬಂದರೆ ಇದೇ ಬರೀ ಹರಿದಾಡ್ತಾ ಇರೋದು, ಬೇರೆ ಯಾವುದು ಕೂಡ ಚರ್ಚೆ ಆಗ್ತಾ ಇಲ್ಲ. ಈಗ ಬಾಲಕೃಷ್ಣ ಅವರು ನಿನ್ನೆ ಒಂದು ಹೇಳಿಕೆ ಕೊಡ್ತಾರೆ ನೋಡಿ, ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ. ಅದಕ್ಕೆ ಕುಮಾರಸ್ವಾಮಿಯವರು ಕೂಡ ರಿಯಾಕ್ಟ್ ಮಾಡ್ತಾನೆ ಇದ್ದಾರೆ. ಅದರ ಜೊತೆಗೆ ಹೇಳಿದ್ದಾರೆ, ನಾನೇನ್ರಿ ಹೇಳಿಕೆ ಕೊಡೋದು, ನನ್ನ ಕಾರ್ಯಕರ್ತ ಉತ್ತರ ಕೊಡ್ತಾನೆ ಬಿಡಿ, ಬಾಲಕೃಷ್ಣ ಅವ್ರ ಹೇಳಿಕೆಗೆ ನಾನೇನು ಕೊಡಲ್ಲ, ನನ್ನ ಕಾರ್ಯಕರ್ತರು ಉತ್ತರ ಕೊಡ್ತಾರೆ ಅಂದ್ಬಿಟ್ಟು DK ಶಿವಕುಮಾರ್ ಅವರು ಹೇಳಿದ ಮಾತೇನೆ ಕುಮಾರಸ್ವಾಮಿಯವರು ರಿವರ್ಸ್ ತಿರುಗಿಸಿದ್ದಾರೆ. DKಶಿ CM ಆಗಿರೋದಕ್ಕೆ ಗೌಡರ ಕುಟುಂಬಕ್ಕೆ ಹೊಟ್ಟೆ ಕಿಚ್ಚು, ಮತ್ತೊಬ್ಬ ಒಕ್ಕಲಿಗ ನಾಯಕ ಬೆಳೆಯಬಾರದು ಅಂತ ಹೇಳಿ ಕುತಂತ್ರ ಮಾಡಿದ್ದಾರೆ. ನೋಡಿ, ಬಾಲಕೃಷ್ಣ ಅವರೇ, ಅದರ ಜೊತೆಗೆ ಚಲುವರಾಯಸ್ವಾಮಿಯವರೇ, ಇಲ್ಲಿ ಜನ ಹೇಳ್ತಾ ಇರೋದು, JDS ಕಾರ್ಯಕರ್ತರುಗಳ ಅಭಿಮಾನಿಗಳು ಹೇಳ್ತಾ ಇರೋದು, ನಿಮಗೆ ಮಿನಿಸ್ಟ್ರ್ ಸ್ಥಾನ ಸಿಗಬೇಕು ಅಂದರೆ ನೀವು ಯಾಕೆ ಬರೀ ದೇವೇಗೌಡರು ಕುಟುಂಬನೇ ಎಳ್ಕೊಳ್ತೀರಾ, ಬೇರೆ ವಿಚಾರ, ನೀವು ಇಷ್ಟು ವರ್ಷ MLA ಆಗಿದ್ದೀರಾ, ನೀವು ಮಾಡಿರೋ ಅಭಿವೃದ್ಧಿ ಕೆಲಸಗಳನ್ನು ಮುಂದಿಟ್ಕೊಂಡು ಕೇಳ್ರಿ, ಹೈಕಮಾಂಡ್ನ ಕೊಡ್ತಾರೆ. ಮತ್ತು ನೀವು ನಿಷ್ಠಾವಂತರಲ್ವಾ, DK ಶಿವಕುಮಾರ್ ಅವರಿಗೆ ಕೇಳಿ, ಮಿನಿಸ್ಟ್ರು ಪಟ್ಟ ಕೊಡ್ತಾರೆ, ನೀವು ಯಾಕೆ ಪದೇ ಪದೇ ಹೇಳ್ಕೊಳ್ತೀರಾ. ನೋಡಿ, DK ಶಿವಕುಮಾರ್ ಅವರನ್ನು ಬಲಿ ಹಾಕೋದಕ್ಕೆ ಕುಮಾರಸ್ವಾಮಿಯವರು ಯಾರ್ಯಾರಿಗೆ ಕರೆ ಮಾಡಿದ್ದಾರೆ ಎಂಬುದನ್ನು ಸಮಯ ಬಂದಾಗ ಹೇಳ್ತೀನಿ. ಅದ್ರ ಜೊತೆಗೆ ಚಲುವರಾಯಸ್ವಾಮಿಯವರು ಹೇಳ್ತಾರೆ, ಎಲ್ಲ ಅಸ್ತ್ರಗಳು ಕೂಡ, ಕುಮಾರಸ್ವಾಮಿಯವರ ಎಲ್ಲ ಅಸ್ತ್ರಗಳು ಕೂಡ DK ಶಿವಕುಮಾರ್ ಅವರ ಬಳಿ ಇದೆ, ಸಮಯ ಬಂದಾಗ ಬಿಡ್ತಾರೆ. ಯಾಕೆ ಸಮಯ ಕೇಳ್ತೀರಾ, ಸಮಯ ಕಾಯ್ತೀರಾ ಚಲುವರಾಯಸ್ವಾಮಿಯವರೇ, ಬಾಲಕೃಷ್ಣ ಅವರೇ, ಈಗಲೇ ಬಿಟ್ಬಿಡಿ ಅಂತ ಜನ ನೀವು ಹೇಳಿದಂತಹ ಮಾತಿಗೆ ನಿಮಗೆ ಉಗಿತಾ ಇದ್ದಾರೆ. ಅಕ್ರಮ ತನಿಖೆಗೆ ಪತ್ರ ಬರೆದಿದ್ರಂತೆ, DK ಶಿವಕುಮಾರ್ ಅವರ ವಿರುದ್ಧದ ಅಕ್ರಮ ತನಿಖೆಗೆ ಆ ಪತ್ರ ಬರೆದಿದ್ದು ಕುಮಾರಸ್ವಾಮಿಯವರು. DK ಶಿವಕುಮಾರ್ ಅವರನ್ನು ಬಲಿ ಹಾಕೋದಕ್ಕೆ ಕುಮಾರಸ್ವಾಮಿಯವರು ಯಾರ್ಯಾರಿಗೆ ಕರೆ ಮಾಡಿದ್ದಾರೆ ಅನ್ನೋದನ್ನು ಸಮಯ ಬಂದಾಗ ಯಾಕೆ ಹೇಳ್ತೀರಾ, ಈಗಲೇ ಸಮಯ ಬಂದಿದೆ, ಈಗಲೇ ಹೇಳಿಬಿಡಿ ಅನ್ನುವ ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ. ಸಮಯ ಬರೋವರೆಗೂ ಯಾಕೆ ಕಾಯ್ತೀರಿ, ಈಗಲೇ ಸಮಯ ಬಂದಿದೆಯಲ್ವಾ, ಈಗಲೇ ಹೇಳಬೇಕಲ್ವಾ. ನೀವು ಅಲ್ಲಿದೆ ಹಾವು, ಆ ಹುತ್ತದಲ್ಲಿದೆ ಇದೆ ಅಂತಲೇ ಹೇಳ್ತಾನೆ ಇದ್ದೀರಾ.
ಹುತ್ತಕ್ಕೆ ಕೈ ಹಾಕ್ಬಿಟ್ಟು ನೀವೇ ಎಳಿಬೋದಲ್ವಾ ಅನ್ನುವ ಮಾತುಗಳನ್ನು ಕೂಡ ಈಗ ಕೇಳಿಬರ್ತಾ ಇದೆ. ಕುಮಾರಸ್ವಾಮಿಯವರು BJP ಜೊತೆ ಸೇರ್ಕೊಂಡಿರೋದೇ DK ಶಿವಕುಮಾರ್ ಅವರಿಗೆ ತೊಂದರೆ ಕೊಡೋದಕ್ಕೆ. ಅದನ್ನು ಬಿಟ್ಟರೆ ಒಕ್ಕಲಿಗರಲ್ಲಿ ಬೇರೊಬ್ಬರು ಯಾರೂ ಕೂಡ CM ಆಗಬಾರ್ದು. ನೋಡಿ, ಬಾಲಕೃಷ್ಣ ಅವರಿಗೆ JDS ಕಾರ್ಯಕರ್ತರುಗಳು ಅಭಿಮಾನಿಗಳು ಹೇಳ್ತಾ ಇರೋದು, ಅಭಿವೃದ್ಧಿ ಬಗ್ಗೆ ಮಾತಾಡಿ, ನೀವು ಮಾಡಿರುವಂತಹ ಕೆಲಸಗಳನ್ನು ಇಟ್ಕೊಂಡು ನೀವು ಮಿನಿಸ್ಟ್ರ್ ಪಟ್ಟ ಕೇಳಿ. ಅದನ್ನು ಬಿಟ್ಟು ನೀವು ದಿನನಿತ್ಯ ಬರೀ ಕುಮಾರಸ್ವಾಮಿ ಅವ್ರ ವಿಚಾರ, ಬರೀ DK ಶಿವಕುಮಾರ್ ಅವರು ಹಂಗಂದ್ರು, ಅವ್ರನ್ನ ಇದು ಮಾಡೋದಕ್ಕೆ ಇದು ಮಾಡ್ತಾ ಇದ್ದಾರೆ, ದೇವೇಗೌಡರು ವಿಚಾರಗಳನ್ನು ಇಟ್ಕೊಂಡ್ರೆ ನಾಳೆ ದಿನ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ 2028ರ ಚುನಾವಣೆಯಲ್ಲಿ ಅಂತ ಹೇಳಿ JDS ಕಾರ್ಯಕರ್ತರುಗಳು ಅಭಿಮಾನಿಗಳು ಹೇಳ್ತಾ ಇರೋದು. ಇನ್ನು ಮುಂದೆ ಆದರೂ ಬಾಲಕೃಷ್ಣ ಅವರು ಇರ್ಬೋದು, ಚಲುವರಾಯಸ್ವಾಮಿಯವರು ಕುಮಾರಸ್ವಾಮಿಯವ್ರ ಬಗ್ಗೆ, ದೇವೇಗೌಡರ ಬಗ್ಗೆ ಮಾತಾಡೋದನ್ನು ಕಡಿಮೆ ಮಾಡ್ತಾರಾ? ಕಾದು ನೋಡಬೇಕಾಗತ್ತೆ.